ಹಲೋ ನನ್ನ ಬಳಗದ ಬಂಧುಗಳೇ, ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನುಗ್ಗೆಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನುಗ್ಗೆಕಾಯಿ ಪಲ್ಯನ ಈ ಥರ ಮಸಾಲೆ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ಬೇರೆ ಥರ ಇದೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ನುಗ್ಗೆ ದಂಟನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಸಣ್ಣದಾಗಿ ಬೇಕಂದರೆ ಇಷ್ಟು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಪಲ್ಯ ಮಾಡಲಿಕ್ಕೆ ಈ ಸೈಜ್ ಕೂಡ ಮಾಡ್ಕೋಬೋದು, ಈ ಸೈಜ್ ಮಾಡ್ಕೋಬೋದು. ಇನ್ನು ಇದಕ್ಕಿಂತ ದೊಡ್ಡದಾಗಿ ನಾವು ಹುಡಿ ಮಾಡುವಾಗ ಉದ್ದುದ್ದ ಬೆರಳುದ್ದಕ್ಕೆ ಕಟ್ ಮಾಡ್ತೀವಲ್ಲ, ಆ ಸೈಜ್ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ, ಅಂದರೆ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದ್ರ ಪಲ್ಯಕ್ಕೆ ಬೇಕಾದ ಮಸಾಲೆ ಹುರ್ಕೊಳ್ಳೋಣ. ಮಸಾಲೆ ಹುರಿಯೋಕ್ಕೆ ಒಂಚೂರು ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಒಂದು ಅರ್ಧ ಸ್ಪೂನ್ ಎಣ್ಣೆ ಸಾಕು. 1 ಸ್ಪೂನು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. 1/4 ಸ್ಪೂನು ಮೆಂತ್ಯ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, 2 ಒಣಮೆಣಸು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮಸಾಲೆ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಮಸಾಲೆ ಕೆಂಪಾಗ್ತಾ ಇದೆ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುಂಡುಗಳನ್ನು ತಗೋತಾ ಇದ್ದೀನಿ. ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆ ಹರ್ಕೊಳ್ಳೋಣ. ಈಗ ಮಸಾಲೆ ಆರಿದೆ, ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅರಿವಾಗಲೇ ಹಾಕೋತಾ ಇದ್ದೀನಿ ನಾನು. ಒಂದ್ಸಲ ಮಿಕ್ಸಿ ತಿರುಗಿಸ್ಕೊಂಡು ಆಮೇಲೆ ನೀರು ಹಾಕಿ ಹರ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಮಸಾಲೆ ಹರ್ಕೊಂಡಾಗಿದ್ದೆ ನಾನು. ಈ ಹದಕ್ಕೆ ಹರ್ಕೊಂಡ್ರೆ ಸಾಕು ಪಲ್ಯಕ್ಕೆ. ನೋಡಿ, ಕಟ್ ಮಾಡಿ ದಂಟುಗಳನ್ನೆಲ್ಲ ಒಂದು ಬೇಸನ್ಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ಅರ್ಧ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, ಮಸಾಲೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಈ ಥರ ಕಲಿಸ್ಕೊಳ್ಳಿ. ಈಗ ಮಿಕ್ಸಿಗೆ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಮಸಾಲೆ ಅರ್ಧ ಮಿಕ್ಸಿಗೆ ಒಂಚೂರು ನೀರು ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನೀಗ ಕುಕ್ಕರಲ್ಲಿಟ್ಟು 1-2 ವಿಷಲ್ ಬರೋವರೆಗೂ ಬೇಯಕ್ಕೆ ಬಿಟ್ಬಿಡೋಣ. ಕುಕ್ಕರಲ್ಲಿ ಇಟ್ಕೊತಾ ಇದ್ದೀನಿ ನಾನು. ಪಲ್ಯ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ 1 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಮಸಾಲೆ ಒಟ್ಟಿಗೆ ಬೇಯಿಸಿ ಇಟ್ಕೊಂಡಿದ್ದೀನಿ. 2 ವಿಷಲ್ ಬಿಟ್ಟಿದ್ದೆ ನಾನು. ಎಣ್ಣೆ ಕಾದಿದೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡ್ಬಿಡೋಣ ಒಗ್ಗರಣೆಗೆ. ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಸಾಸಿವೆ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಕರಿಬೇವು ಒಂದು 5-6 ಎಲೆ ಹಾಕ್ಕೊತಾ ಇದ್ದೀನಿ. ಈಗ ಹಚ್ಚಿಟ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬಾಡ್ತಾ ಇದೆ. ಈಗ ನಾವು ಬೇಯಿಸಿಟ್ಕೊಂಡ ನುಗ್ಗೆನೂ ಮಸಾಲೆನೂ ಹಾಕ್ಕೊಳ್ಳೋಣ. ಈಗ ಹುಣಸೆ ನೀರು ಹಾಕ್ಕೊಂಡ್ಬಿಡೋಣ.
ಈಗ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಅಳತೆಗೆ ಬೇಕೋ ಅಷ್ಟು ನೋಡಿ ಬೆಲ್ಲ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಜಾಸ್ತಿ ಬೇಕು ಸ್ವೀಟು. ಪಲ್ಯ ರೆಡಿಯಾಗಿದೆ, ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸಾಮಾನ್ಯವಾಗಿ ಎಲ್ಲ ಪಲ್ಯಗಳನ್ನು ಒಂದೇ ರೀತಿ ಮಾಡ್ತಾರೆ. ಹಸಿಮೆಣಸು, ಈರುಳ್ಳಿ ಹಾಕಿಬಿಟ್ಟು, ತೆಂಗಿನ ತುರಿ ಹಾಕಿಬಿಟ್ಟು ಮಾಡೋವಂಥ ಪಲ್ಯಗಳಿರ್ತವೆ. ಆದರೆ ಕೆಲವು ಪಲ್ಯಗಳು ಮಾತ್ರ ಸ್ವಲ್ಪ ಬೇರೆ ಬೇರೆ ಥರ ಮಸಾಲೆ ಹಾಕಬೇಕಾಗುತ್ತೆ. ಅದರಲ್ಲಿ ನುಗ್ಗೆ ಪಲ್ಯನೂ ಒಂದು. ಈ ಥರ ಮಸಾಲೆ ಹಾಕಿ ಮಾಡ್ಕೊಳ್ಳಿ. ಅನ್ನಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಇದು. ನುಗ್ಗೆ ಪಲ್ಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.